ಹಿಂದುತ್ವ ಹೋರಾಟಗಾರ ಪುನೀತ್ ಕೆರೆಹಳ್ಳಿಗೆ ಶಾಕ್ ಎದುರಾಗಿದೆ. ಮದ್ದೂರಿಗೆ ತೆರಳುವ ಎಲ್ಲ ಸಿದ್ಧತೆಯಲ್ಲಿದ್ದ ಪುನೀತ್ ಕೆರೆಹಳ್ಳಿಯ ಆಫೀಸಿಗೆ ಪೊಲೀಸರು ಬರ್ತಾರೆ, ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಮದ್ದೂರಿಗೆ ತೆರಳುವ ಎಲ್ಲ ಸಿದ್ಧತೆಯಲ್ಲಿದ್ದಂತಹ ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ರಾತ್ರೋರಾತ್ರಿ ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಪುನೀತ್ ಕೆರೆಹಳ್ಳಿ ದ್ವೇಷ ಭಾಷಣ ಮಾಡಲ್ಲ ಎಂಬ ಮುಚ್ಚಳಿಕೆಗೆ ಸಹಿ ಹಾಕದ ಪುನೀತ್ ಕೆರೆಹಳ್ಳಿ ನಾನು ಮಾಡೇ ಮಾಡ್ತೀನಿ ಅಂತ. ಹೀಗಾಗಿ ಪುನೀತ್ ಕೆರೆಹಳ್ಳಿ ಬಂಧಿಸಿದ ಬಸವನಗುಡಿ ಪೊಲೀಸರು. ಪುನೀತ್ ಕೆರೆಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಅರೆಸ್ಟು. ಪುನೀತ್ ಕೆರೆಹಳ್ಳಿಯ ವಿರುದ್ಧ ಇವೆ 14 ಕ್ರಿಮಿನಲ್ ಕೇಸುಗಳು. ಹಿಂದುತ್ವ ಹೋರಾಟಗಾರ ಪುನೀತ್ ಕೆರೆಹಳ್ಳಿಗೆ ಶಾಕು. ಇವರ ಹಿಂದುತ್ವ ಹೋರಾಟದ ಸಾಲುಗಳನ್ನು ಹೇಳ್ತೀನಿ ನಾನು. ಮದ್ದೂರಿಗೆ ತೆರಳುವ ಘೋಷಣೆ ಬೆನ್ನಲ್ಲೇ ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ವಶಕ್ಕೆ. ಹಿಂದುತ್ವದ ಹೋರಾಟದ ಪ್ರಮುಖ ನಾಯಕರುಗಳ ಪೈಕಿ ಪುನೀತ್ ಕೆರೆಹಳ್ಳಿಯೂ ಕೂಡ ಒಂದು. ಸ್ವಭಾವದಲ್ಲಿ ಚೆನ್ನಾಗಿದೆ, ಆತಿಥ್ಯ ಹೆಂಗೆ ಸ್ವೀಕರಿಸಬೇಕು ಆ ಸ್ವಭಾವ ಎಲ್ಲವೂ ಕೂಡ ಚೆನ್ನಾಗಿದೆ. ನಾನು ಹತ್ತಿರದಿಂದ ಬಲ್ಲೆ ಆತನನ್ನು. ಆದರೆ ಹಿಂದುತ್ವದ ಹೋರಾಟ ಆವೇಶಕ್ಕೆ ಬಿದ್ದು, ಹಿಂದುತ್ವದ ಹೋರಾಟ ಅಂದ್ರೆ ಏನ್ ಅನ್ಕೊಂಡವ್ರು ಇವರು? ಹಿಂದೂಗಳೇ ಇರ್ತಕ್ಕಂತಹ ವೃದ್ಧಾಶ್ರಮಕ್ಕೆ ಹೋಗಿ ಆ ಹಿಂದೂ ವೃದ್ಧೆಯರ ಚಾಕರಿ ಮಾಡೋದು ಹಿಂದುತ್ವದ ಹೋರಾಟ. ಹಿಂದೂ ಅಬಲೆ ಹೆಣ್ಣು ಮಕ್ಕಳು ಮದುವೆಯಾಗದೆ 30-35 ವರ್ಷ ಕಳೆದು ಮದುವೆ ಆಗೋದಕ್ಕೆ ಖರ್ಚು ಇಲ್ಲದೆ ಇರತಕ್ಕಂತಹ ಅನೇಕ ಅಬಲೆ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ವಿವಾಹ ಮಾಡಿಕೊಳ್ಳೋದು ಅದು ಹಿಂದುತ್ವ. ಅದೆಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗದೆ ಹಾಗೆ ಬಾಕಿ ಉಳಿದಿರತಕ್ಕಂತಹ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದಲ್ವಾ ಹಿಂದುತ್ವ? ಅದಲ್ಲ ಹಿಂದುತ್ವ. ಬೆಳಗ್ಗೆದಳಬೇಕು, ಡಾಟಾ ಎಷ್ಟಿದೆ ಅಂತ ನೋಡಬೇಕು, ಲೈವ್ ಹೋಗಬೇಕು, ಮೊಹಮ್ಮದ್ ರಹಮತ್ ಅಂತ ಬೊಗಳಬೇಕು. ಅವನು ಸರಿ ಇಲ್ಲ, ನಿನ್ನ ಆಚಾರ ಸರಿ ಇಲ್ಲ, ನಿನ್ನ ವಿಚಾರ ಸರಿ ಇಲ್ಲ, ನಿನ್ನ ವಿಶ್ವಾಸ ಸರಿ ಇಲ್ಲ, ನಿನ್ನ ಮಸೀದಿ ಸರಿ ಇಲ್ಲ, ನಿನ್ನ ಚರ್ಚ್ ಸರಿ ಇಲ್ಲ. ಇದಲ್ಲ ಹಿಂದುತ್ವ. ಮದ್ದೂರು ಎನ್ನುವಂತಹ ಸೌಹಾರ್ದಯುತವಾದಂತಹ ಒಂದು ಕ್ಷೇತ್ರ ಅಥವಾ ಒಂದು ತಾಲೂಕು ಇವತ್ತು ಹೊತ್ಕೊಂಡು ಉರಿದಿದೆ. 500ಕ್ಕೂ ಹೆಚ್ಚು ಹಿಂದೂಗಳ ಮೇಲೆ ಕೇಸು ದಾಖಲಾಗಿದೆ. 21ಕ್ಕೂ ಹೆಚ್ಚು ಮುಸಲ್ಮಾನರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಒಳಗೋದವರು, ಕಲ್ಲು ತೂರಾಟದಲ್ಲಿ ಪೆಟ್ಟು ತಿಂದವರು ಮಧ್ಯಮ ಮತ್ತು ಬಡವರ್ಗದವರು. ನೋಡಿ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿಂ ದರ್ದ್ಯಾತ್ ದೇವೋ ದುರ್ಬಲ ಘಾತಕ ಅಂತೇಳಿ ಒಂದು ವೇದವಾಕ್ಯ ಇದೆ. ಅಂದ್ರೆ ದೇವರ ಬಲಿಗಾಗಿಯೂ ನಾವು ಬಲಿ ಕೊಡೋದು ಮೇಕೆ ಕುರಿಗಳನ್ನ ಅಥವಾ ದನಗಳನ್ನ, ಸಿಂಹ ಕುದುರೆಗಳನ್ನ ಹಿಡ್ಕೊಂಡು ಹೋಗಿ ಬಲಿ ಕೊಡಲ್ಲ. ಹಂಗೇನೆ ಕೆಲ ಸಂಘರ್ಷಗಳಿಗೆ ಬಲಿಯಾಗೋದು ಹಿಂದುಳಿದ ವರ್ಗದ ಬಡವರ್ಗದವರನ್ನ. ಪುನೀತ್ ಕೆರೆಹಳ್ಳಿ ಆರ್ಥಿಕವಾಗಿ ಸದೃಢನಲ್ಲ. ಆತನ ಬಾಯಲ್ಲಿ ಬೇರೆ ಬೇರೆ ತರಹದ ಹೇಳಿಕೆಗಳನ್ನು ಹೇಳಿಸಲಾಗುತ್ತೆ. ಪಾಪ ಆ ಮನುಷ್ಯ ಹತ್ತಿರದಿಂದ ಬಲ್ಲೆ, ಆತನ ಆಫೀಸಿಗೆ ಹೋಗಿದ್ದೀನಿ ನಾನು. ಕೇಸಿನ ಸಂವಿಧಾನದ ಪುಸ್ತಕ ಪಿನ್ ಹೊಡೆದು ಇಟ್ಟಂಗೆ ಇಟ್ಕೊಂಡವನ್ ಪಾಪ. ತಿಂಗಳಿಗೆ 20 ಬಾರಿ ನ್ಯಾಯಾಲಯ ಕಲಿಬೇಕು ಆ ಮನುಷ್ಯ. ಆ ಮನುಷ್ಯನಿಗೆ ಮದುವೆ ಆಗಿಲ್ಲ. ಮದುವೆ ಆಗಿ ಒಂದು ಮಗು ಆದ್ರೂ ಕೂಡ ಆತ ನ್ಯಾಯಾಲಯಕ್ಕೆ ಹೋಗೋದು ತಪ್ಪೋದಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ವಿವಾದಾತ್ಮಕ ಹೇಳಿಕೆ ಕೊಡ್ತೀನಿ, ಹಾಗಾಗಿ ನನ್ನ ವಿರುದ್ಧ ಕೇಸು ದಾಖಲಾಗುತ್ತೆ. ಕಳ್ಳತನ ಮಾಡಿ ಗೋವುಗಳನ್ನ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀವು ಅದನ್ನ ತಡಿಬೇಡಿ ಅಂತ ಹೇಳೋದಿಲ್ಲ. ಕಾನೂನು ಇಲ್ವಾ ಇಲ್ಲಿ? ಪೊಲೀಸರಿಗೆ ಮಾಹಿತಿ ಕೊಡಿ, ಪೊಲೀಸರು ಹೇಳ್ಕೊಂಡು ಬರ್ತಾರೆ. ಗೋ ಕಳ್ಳತನ ಮಾಡುವ ಯಾವನೇ ಇದ್ರೂ ಕೂಡ ಕಾನೂನಿನಲ್ಲಿ ಒದ್ದು ಒಳಗೆ ಹಾಕುವಂತ ಅವಕಾಶಗಳಿದಾವೆ. ನೀವೇ ಹೋಗ್ತೀರಿ, ಮಾರಲ್ ಪೊಲೀಸ್ಗಿರಿ ಮಾಡ್ತೀರಿ, ನೈತಿಕ ಅನೈತಿಕ ಪೊಲೀಸ್ಗಿರಿ, ನಿಮ್ಮ ಮೇಲೆ ಕೇಸ್ ಬರುತ್ತೆ. ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಈ ಮನುಷ್ಯನಿಗೆ ನೆಮ್ಮದಿ ಅನ್ನೋದಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಎದ್ರೆ 12 ಕಾಲಿಗೆ ಬೆಳಗಾವಿಯ ನ್ಯಾಯಾಲಯಕ್ಕೆ ಹಾಜರಾಗಬೇಕು. 12 ಕಾಲಿನಿಂದ ಬೆಳಗಾವಿಯ ಅಲ್ಲಿ ಹಾಜರಾತಿ ಹಾಕಿ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೊಂದು ನ್ಯಾಯಾಲಯದ ಹಿಯರಿಂಗು, ಅಲ್ಲಿಗೆ ಮತ್ತೋಗಬೇಕು. ಮನುಷ್ಯನಿಗೆ ನೆಮ್ಮದಿಯನ್ನ ಕಸಿದಿರೋದು ಈ ಹಿಂದುತ್ವದ ಹೋರಾಟ. ಹಿಂದುತ್ವದ ಹೋರಾಟ ಅಂದ್ರೆ ಏನ್ ಅನ್ಕೊಂಡವರು? ಈವರೆಗೂ ಒಂದೇ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿಲ್ಲ. ಈವರೆಗೂ
ಅತ್ಯಂತ ಹಿಂದುಳಿದ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಬಡ ಮಕ್ಕಳ ಸ್ಥಿತಿಗತಿಗಳನ್ನು ಗಮನಿಸಿಲ್ಲ. ಅದೆಲ್ಲೋ ತಮಿಳುನಾಡಿನಲ್ಲಿ ಒಂದು ಅಬಲೆ ಹೆಣ್ಣು ಮಗಳು, ಪಾಪ ವಿದ್ಯಾರ್ಥಿನಿ, ಆಕೆಗೆ ಋತುಸ್ರಾವ ಆಯಿತು ಎನ್ನುವ ಕಾರಣಕ್ಕೆ ಪರೀಕ್ಷೆ ಬರೆಯೋದಕ್ಕೆ ನಿರಾಕರಣೆಯಾಯಿತು. ಆ ಹೆಣ್ಣು ಮಗಳನ್ನ ಹೊರಗಿಟ್ರು. ಪ್ರಶ್ನೆ ಮಾಡೋದಕ್ಕೆ ಯಾವ ಹಿಂದುತ್ವ ಹೋರಾಟಗಾರರು ಹೋಗಲಿಲ್ಲ. ದಾನಮ್ಮ ಅನ್ನೋ ಹೆಣ್ಣು ಮಗಳನ್ನ ಅತ್ಯಂತ ಬ್ರೂಟಲ್ ಆಗಿ ಕಾಮತೃಷೆಗೆ ಒಳಪಡಿಸಲಾಯಿತು. ಆ ಬಗ್ಗೆ ಯಾವ ಹಿಂದುತ್ವ ಹೋರಾಟಗಾರರು ಕೂಡ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಸೌಜನ್ಯ ಕೊಲೆ ಕೇಸ್ನಲ್ಲೂ ಕೂಡ ಈ ಯಾವ ಹಿಂದುತ್ವ ಹೋರಾಟಗಾರರೂ ಕೂಡ ಬಂದಿಲ್ಲ. ಆದರೆ ಹೆಸರು ಹಿಂದುತ್ವ ಹೋರಾಟ. ನನ್ನ ಮೇಲೆ 21 ಕೇಸುಗಳಿದ್ದಾವೆ. ಅದೇನು ಸಾಧನೆನಾ? ನೇಪಾಳದ ಕಠ್ಮಂಡುವಿನ ಮೌಂಟ್ ಎವರೆಸ್ಟ್ ಏರಿರೋ ಸಾಧನೆನಾ ಅದು? ಅಲ್ಲ. ಜೀವನ ಹಾಳಾಗಿಬಿಡ್ತಾವೆ. ಇನ್ನು 30-35 ವರ್ಷ ಪುನೀತ್ ಕೆರೆಹಳ್ಳಿಗೆ. ನಾಳೆ ಮದುವೆ ಮುಂಜಿ ಅಂತ ಆಗೋದಿಲ್ವಾ? ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡೋದು ಬೇಡವಾ? ವರ್ಷವಿಡೀ ನ್ಯಾಯಾಲಯ, ವರ್ಷವಿಡೀ ಕೇಸು. ಸೊ ಈಗ ಪುನೀತ್ ಕೆರೆಹಳ್ಳಿಯನ್ನ ನಿನ್ನೆ ದಿನ ಅರೆಸ್ಟ್ ಮಾಡಿದ್ರು. ಆತನ ಜೊತೆ ಹೇಳಿದ್ರಂತೆ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು, ಮುಚ್ಚಳಿಕೆ ಬರೆದು ಕೊಡಪ್ಪ ಅಂತ. ಬರೆಯೋದಿಲ್ಲ ಅಂತ ಹೇಳಿ ನಕಾರ ಮಾಡಿದ್ರಂತೆ. ನ್ಯಾಯಾಧೀಶರು ಈತನನ್ನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡಿ ಅಂತ ಹೇಳಿ ಆದೇಶ ಕೊಟ್ಟು ಎಳ್ಕೊಂಡು ಹೋದ್ರು ಪರಪ್ಪನ ಅಗ್ರಹಾರದಲ್ಲಿ. ಇನ್ನು 14 ದಿನ ಅಲ್ಲೇ ಇರಬೇಕಾಗಿ ಬರುತ್ತೆ. ಅಷ್ಟೊತ್ತಿಗದಾಗಲೇ ರಾಜ್ಯದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಎಲ್ಲವೂ ಕೂಡ ಮುಗ್ದು ಹೋಗಿರುತ್ತೆ. ಏನಾಗಿದೆ? ಬಿಸಿ ರಕ್ತಗಳಿಗೆ ಏನೋ ಹೇಳಬೇಕು, ಯಾರನ್ನೋ ಬೈಬೇಕು. ಇದಲ್ಲ, ಇದು ಜೀವನನೇ ಅಲ್ಲ. ಬೆಳಗ್ಗೆದ್ದು ಲೈವು, ಯಾರನ್ನೋ ನಿಂದಿಸೋದು, ಮತ್ತೊಂದು ದೈವಗಳನ್ನ ಅಪಮಾನಿಸೋದು, ಇದು ಹಿಂದುತ್ವ ಹೋರಾಟ ಖಂಡಿತ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.